ವಿದುಷಿ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರನ್ನು ವ್ಯಾಖ್ಯಾನ ನೀಡುತ್ತಿರುವ ವಿದುಷಿ ಪದ್ಮಿನಿ ರಾಮಮೂರ್ತಿ ಅವರನ್ನು ಪರಂಪರೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇಂದಿನ ಕಾರ್ಯಕ್ರಮದ ಪ್ರಾರಂಭಕ್ಕೆ ಬರ್ತಾ ಇದ್ದೇವೆ. ಎಲ್ಲರಿಗೂ ವಂದನೆ. ನಿನ್ನೆಯ ಸುಭದ್ರಾ ಪರಿಣಯದ ಗುಂಗಿನಿಂದ ನಾವೇನು ಹೊರಬಂದಿಲ್ಲ. ಏಕೆಂತಂದ್ರೆ ನಿನ್ನೆ ವಾಚನ ಮಾಡಿದವರಾಗಲಿ ವ್ಯಾಖ್ಯಾನ ನೀಡಿದವರಾಗಲಿ ಇಬ್ಬರು ನನ್ನ ಮಟ್ಟಿಗಂತೂ ಅದ್ವಿತೀಯರೇ. ಯಾಕೆ ಅಂತಂದ್ರೆ ಇಬ್ಬರು ಅತ್ಯಂತ
ಪೂರಕ ಪ್ರೇರಕ ಹಾಗಿತ್ತು ಒಬ್ಬರು. ಅವರಿಗೆ ನಾನು ಇಬ್ಬರಿಗೂ ಮತ್ತೊಮ್ಮೆ ವಂದನೆಗಳನ್ನು. ಯಾಕೆಂದ್ರೆ ಶೃಂಗಾರದ ಆ ಭಾವ ಇದ್ದಲ್ಲ, ಅದನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಿದ್ರು ಇಬ್ರು. ಇನ್ನು ಅಲ್ಲಿಂದ ಮುಂದಕ್ಕೆ ನಮ್ಮ ಸುಭದ್ರೆ ಮತ್ತು ಅರ್ಜುನರಿಗೆ ಅಭಿಮನ್ಯುವಿನ ಜನನ ಆಗಿದೆ. ಅದರ ಜೊತೆಗೆ ಅಭಿಮನ್ಯುವಿನ ಜನನದೊಂದಿಗೆ ಜನನಾಂತರ ಕಲಿತನಕ್ಕೆ ನೆಲೆಯಾಗಿರತಕ್ಕಂತಹ ಭುಜಬಲದ ಅಗ್ಗಲಿಕೆಯ ಪ್ರತೀಕವಾಗಿದೆ ಇಂದ್ರಪ್ರಸ್ಥ. ವೀರಸಿರಿ ವಿಕ್ರಮಸಿರಿಯೊಡನೆ ತನ್ನ ಚಂಚಲತನವನ್ನು ಬಿಟ್ಟುತ್ತಿರುವಂತೆ ಅಷ್ಟಲಕ್ಷ್ಮಿ ಲಕ್ಷ್ಮಿ, ಹಾಗೆ ಅಷ್ಟಲಕ್ಷ್ಮಿಯರ ಆವಾಸ ಸ್ಥಾನವಾಗಿದೆ ನಮ್ಮ ಆ ಇಂದ್ರಪ್ರಸ್ಥ. ಜೊತೆಗೆ ಅಭಿಮನ್ಯುವಿನ ಜನನದ ಜೊತೆಗೆ ನಮ್ಮ ಪಂಚಪಾಂಡವರು ಹಾಗೂ ದ್ರೌಪದಿಗೂ ಸಹ ಶ್ರುತ ಸೋಮಕ, ಪ್ರತಿನಿಧ್ಯ, ಶ್ರುತಕೀರ್ತಿ ಮತ್ತೆ ಶ್ರುತಸೇನ, ಶತಾನಿಲ ಅನ್ನತಕ್ಕಂತಹ 5 ಮಕ್ಕಳು ಹುಟ್ಟಿದ್ದಾರೆ. ಅಲ್ಲಿಗೆ 6 ಮಕ್ಕಳು ಒಂದೇ ವೇಳೆಯಲ್ಲಿ ಆ ನಮ್ಮ ಪಾಂಡವರ ಕುಟುಂಬಕ್ಕೆ ಸೇರಿಕೊಂಡಿದೆ. ಎಲ್ಲರಿಗೂ ಸಂತೋಷವೋ ಸಂತೋಷ. ಅದನ್ನ ಎಷ್ಟು ಬಣ್ಣಿಸಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಒಂದು ವೇಳೆಯಲ್ಲಿ ಕೃಷ್ಣ, ಈ ವಿಷಯವನ್ನು ತಿಳಿದಂತಹ ಕೃಷ್ಣ ತನ್ನ ಎಲ್ಲ ಯಾದವ ಪರಿವಾರದೊಂದಿಗೆ ತನ್ನ ಪತ್ನಿಯರೊಂದಿಗೆ ಈ ಇಂದ್ರಪ್ರಸ್ಥಕ್ಕೆ ಆಗಮಿಸಿದ್ದಾನೆ. ವೇದಗಳಿಗೂ ನಿಲುಕದಂತಹ ಮಹಾನುಭಾವ ಪಾಂಡವರ ಪ್ರೀತಿಗೆ ಅತ್ಯಂತ ಬೇಗ ಸಿಕ್ಕಿ ಹಾಕಿಕೊಂಡಿರ್ತಾನೆ. ಅಂತಹ ಕೃಷ್ಣನ ಆಗಮನ ನಮ್ಮ ಪಾಂಡವರೆಲ್ಲರಲ್ಲೂ ಅತ್ಯಂತ ಒಂದು ಧೈರ್ಯವನ್ನ ತಂದಿದೆ, ಸಂತೋಷವನ್ನ, ಸಂಪ್ರೀತಿಯನ್ನ ತಂದಿದೆ. ಅಂತಹ ಕೃಷ್ಣ ಏನು ಮಾಡ್ತಾ ಬಂದಂತಹ ಅರ್ಜುನನ ಮನೆಯಲ್ಲಿ ಆಗಲಾರೆ ಹೋಗಿರತಕ್ಕಂತಹ ಅಭಿಮನ್ಯುವಿಗೆ ಸಂಪ್ರೀತಿಯಿಂದ ಪಾಲುಗಳಿಗೆಗಳನ್ನ ತೊಡಗಿದಾದಂತೆ ತನ್ನ ಕೈಯಾರೆ. ನಮ್ಮಲ್ಲಿ ನಮ್ಮ ಅದು ಹಿಂದೂ ಪರಂಪರೆಯಲ್ಲಂತೂ ಸೋದರ ಮಾವನಿಗೆ ಅತ್ಯಂತ ಮಹತ್ವದ ಸ್ಥಾನ. ಆ ಸೋದರ ಮಾವನ ಸ್ಥಾನವನ್ನ ಕಾಯ್ಕೊಂಡಿದ್ದಾನೆ ಕೃಷ್ಣ. ಜೊತೆಗೆ ಆ ದ್ರೌಪದಿಯ ಪಂಚಪುತ್ರಗಳಿಗೂ ಸಹ ಅತಿಶಯವಾಗಿರತಕ್ಕಂತಹ ಅಮೂಲ್ಯವಾಗಿರತಕ್ಕಂತಹ ವಸ್ತ್ರಾಭರಣಗಳನ್ನು ಕೊಟ್ಟಿದ್ದಾನೆ. ಯಾವ ಭೇದ ಭಾವವಿಲ್ಲದೆ ಕೃಷ್ಣ ಇಂತಹ ಒಂದು ಎಲ್ಲರೂ ಸಂಭ್ರಮದಲ್ಲಿರಬೇಕಾದ್ರೆ ಅವರನ್ನೆಲ್ಲ ಕಳೆದ ನಂತರ ಒಂದು ಸ್ವಲ್ಪ ದಿವಸ ಕಳೆದಿದೆ. ಆ ನಂತರ ತನ್ನ ಜೊತೆಗೆ ಬಂದ ಆ ಪರಿವಾರವನ್ನು ಹಿಂದಕ್ಕೆ ಕರೆಸಿ ತಾನು ಮಾತ್ರ ಇನ್ನೂ ತನ್ನ ಅತ್ತೆಯ ಮನೆ ಹಾಗೂ ತನ್ನ ತಂಗಿಯ ಮನೆ ಈ ಎರಡನ್ನೂ ಕಾಲ ಕಳೆಯಬೇಕು ಅನ್ನತಕ್ಕಂತಹ ಆಸಕ್ತಿಯಿಂದ ಅಲ್ಲಿ ತಂದಿದ್ದಾನೆ ಶ್ರೀಕೃಷ್ಣ. ಹಾಗೆ ತಂದಿದ ಕೆಲವು ದಿವಸದ ನಂತರ ಏನಾಯಿತು? ಕಂಡರು ಸರಸಿದರು ರಥ ಹಿಡಿದು ನಡಲಿ ಪರಿಹೃತ ಶ್ರವರಾರೆ ಹರಿ ಹೊಕ್ಕರು ಹರಿ ಹೊಕ್ಕರು ಹರಿ ಕೃಷ್ಣ ಅರ್ಜುನರು ಇಬ್ಬರೂ ಸಹ ಒಂದು ದಿನ ಮೃಗಯಾ ವಿಹಾರಕ್ಕಾಗಿ ಕಾಡಿಗೆ ಬಂದಿದ್ದಾರೆ. ಅವರಿಗೆ ಮಾರ್ಗ ಮಧ್ಯದಲ್ಲಿ ಬಹಳ ಆಯಾಸವಾಗಿದೆ, ಜೊತೆಗೆ ಬಾಯಾರಿಕೆಯೂ ಆಗಿದೆ. ಆ ಬಾಯಾರಿಕೆಯ ಪರಿಹಾರಕ್ಕಾಗಿ ರಕ್ತವಿಳಿದು ನೆರಳಿನಲ್ಲಿ ಆ ಶ್ರಮವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಕೂತಿದ್ದಾರೆ. ಆಗ ಏನನ್ನು ಸ್ವಯಂ ಅರ್ಥ ಮಾಡ್ಕಾದ್ರೆ ಕೂತ್ಕೊಂಡಿದ್ದ ನಮ್ಮ ಕೃಷ್ಣ ಮಾತ್ರ ಆ ಸದಸ್ಯರೊಳಗೆ ಆ ಸರೋವರದೊಳಗೆ ಹೋಗಿದ್ದಾರೆ. ಆ ಸಮಯದಲ್ಲಿ ಬಂದದೊಬ್ಬನು ಭೂಸುರನು ಕೇಟಿಗಳ ತುಷಾರದ
ಕೃಷ್ಣ ಸರೋವರವನ್ನ ಹೊಕ್ಕ. ಕೃಷ್ಣನ ಹೋಗುವಿಕೆಯನ್ನೇ ಕಾಯುತ್ತಿದ್ದಂತೆ ಅಲ್ಲಿಗೆ ಆಗಮಿಸಿದ್ದಾನೆ ಒಬ್ಬ ವಿಪ್ರವರ. ಅರ್ಜುನನಿಗೆ ಬಂದ. ಆತನನ್ನೇ ನೋಡಿದ ಅರ್ಜುನ. ಬೆಂಕಿ ಮಂಜಿನಂತೆ ಕಾಣತಕ್ಕಂತಹ ಗಡ್ಡ ಮೀಸೆಗಳು ಆತನಿಗೆ, ಮಾಸಿದ ಒರಟು ಕೂದಲು, ದೇಶಿ ಬ್ರಾಹ್ಮಣನಂತೆ ಗೋಚರಿಸ್ತಾ ಇದ್ದಾನೆ. ಆದರೆ ಎಷ್ಟೇ ಸಾಧಾರಣವಾಗಿ ಆತ ಕಂಡರೂ ಸಹ ಅತ್ಯಂತ ತೇಜಸ್ವಿಯಾಗಿ ಕಾಣ್ತಾ ಇದ್ದಾನೆ ಅರ್ಜುನನ ಕಣ್ಣಿಗೆ. ವೇದಗಳನ್ನೆಲ್ಲ ಹೊಟ್ಟೆಗೆ ಸೇರಿಸಿ ವಿಸ್ತಾರವಾಗಿ ವಿವರಿಸಿದ್ದಾನೆ ಆ ವಿಪ್ರ. ಇದನ್ನು ನೋಡಿದ ಅರ್ಜುನ ಎಷ್ಟು ಸ್ವಲ್ಪ ವೇಳೆಯಲ್ಲೇ ಈ ವೇದಾಂಗಗಳನ್ನೆಲ್ಲ ತಿಳಿಸುತ್ತಿದ್ದಾನೆ. ಆಶ್ಚರ್ಯ ಆಗಬೇಕು. ನಿಜವಾಗ್ಲೂ ಬ್ರಹ್ಮ ಕೂಡ ಇಷ್ಟು ಉತ್ತಮವಾಗಿ ಹೇಳ್ಬಾರ್ದೋ ಇಲ್ವೋ ಅನ್ನತಕ್ಕಂತಹ ಭಾವ ಅವನಿಗೆ ಬಂದಿದೆ. ಆಗ ಹೇಳ್ತಾ ಇದ್ದಾನೆ, ನೀವಾಗೇ ಬಂದು ನನಗೆ ಅನುಗ್ರಹವನ್ನು ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಮ ಅನುಗ್ರಹದ ಹಿಂದೆ ಏನೋ ಒಂದು ಕಾರಣ ಇರಬೇಕು ಅನಿಸ್ತಾ ಇದೆ. ಹಾಗಾಗಿ ಇಂಥದ್ದು ಬೇಕು ಅಂತ ನೀವು ಹೇಳಿದ ತಕ್ಷಣವೇ ಅದನ್ನ ನಾನು ನಡೆಸ್ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಪಾರ್ಥ. ಅತಿ ಗಗನವೇ ಗ್ರಾಸಾರ್ಥಿಗಳು ನಾಪಾದವು ಎನ್ನಿಷ್ಟಾರ್ಥ ಸಿದ್ಧಿಯ ಘಟಿಸು ಸಾಕು ಸಮಗ್ರ ಫಲಬಹುದು. ಎನ್ನಿಷ್ಟಾರ್ಥ ಸಿದ್ಧಿಯ ಘಟಿಸು ಸಾಕು ಪಾಠ ತೀರ್ಥವೇಗಿರಲು ಪದಾರ್ಥ ಸಾಧನ ತನವೇ ಪರಮ ಸ್ವಾರ್ಥವೆಂಬರು ಸುಜನರೆಂಬರು ಕಪಟ ದ್ವಿಜ ನಗುತ್ತ ಕಪಟ ದ್ವಿಜ ನಗುತ್ತ ಪರಮ ಸ್ವಾರ್ಥವೆಂಬರು ಪರಾರ್ಥ ಸಾಧನ ತನವೇ ಪರಮ ಸ್ವಾರ್ಥವೆಂಬರು ಸುಜನರು ಎಂದರ ಕಪಟ ದ್ವಿಜ ನಗುತ್ತ. ಆ ಪಾಠ ಹೇಳಿದ ಒಡನೆ ನಿಮ್ಗೆ ಏನ್ ಬೇಕು ನೀವು ಹೇಳಿ, ಈ ಕ್ಷಣ ನಾನು ಅದನ್ನ ನೆರವೇರಿಸಿಕೊಡ್ತೇನೆ ಅಂದ ತಕ್ಷಣ ಅದಕ್ಕಾಗೇ ಕಾಯುತ್ತಿದ್ದವನಂತೆ ಆತ ಹೇಳ್ತಾ ಇದ್ದಾನೆ, ಆ ಕಪಟ ದ್ವಿಜ ಗಹನವೇ, ಇದರಲ್ಲೇನು ಅತಿ ಗಹನವಾದದ್ದೇನೂ ಅಲ್ಲ, ಕಷ್ಟವೂ ಅಲ್ಲ. ನನಗೆ ಮುಖ್ಯವಾಗಿ ನನಗೇನೋ ಗ್ರಾಸ ಬೇಕಾಗಿದೆ, ಹೊಟ್ಟೆ ತುಂಬಬೇಕಾಗಿದೆ ನನಗೆ. ಹಾಗಾಗಿ ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನ ನೀವು ನಡೆಸಿಕೊಟ್ಟರೆ ಸಾಕು, ಅದರಿಂದ ಎಲ್ಲ ಸಮಗ್ರ ಫಲಗಳು ಕೈಗೊಳ್ಳುತ್ತೆ. ಇದು ಒಂದು ಹೇಳ್ತೇನೆ, ತೀರ
ಇಲ್ಲವೇ ಇನ್ನು ಅತಿಥಿ ಇರಲು ಅಂತ. ಅತಿಥಿ ಇರಬೇಕಾದ್ರೆ ಬಳಿಯಲ್ಲಿ ಬೇರೆ ತೀರ್ಥಕ್ಷೇತ್ರಗಳೇ ಬೇಕಿಲ್ಲ ಅಂತಾರೆ. ಹಾಗಾಗಿ ಪದಾರ್ಥ ಸಾಧನವೇ ಪರಮ ಸ್ವಾರ್ಥ ಅಂತ ಹೇಳೋದ್ರಿಂದ ನನ್ನದು ಇಲ್ಲಿ ಸ್ವಾರ್ಥವಾಗಿ ಕಾಣಬಾರದು ನಿನಗೆ, ಹಾಗಾಗಿ ನೀನು ನನ್ನ ಕೋರಿಕೆಯನ್ನು ನಡೆಸಿಕೊಡುವುದು ಅಂತ ಹೇಳಿ ಆತನನ್ನ ಅರ್ಜುನನ ಹೇಳ್ಕೊಡ್ತಾ ಇದ್ದಾನೆ ಆ ಕಪಟದಿಂದ. ಆ ತಕ್ಷಣ ಹೊಟ್ಟೆ ಎಂತನೋ ಪಾಠ ಇವರೊಳಪಟ್ಟ ನುಡಿಗೇಳಿ ತರುಜ ಭರಟ್ಟ ಬಂದನು ಹರನರಿತನು ಹವ್ಯವಾದನ ಒಟ್ಟುದೇನು ಇವರೇ ಮುಟ್ಟಿದರೆ ಮುನಿಯವರಲೈ ನೀ ಕೊಟ್ಟು ಋಣಪಡಿಸುವುದು ಭಾರವಿತೆಂದನ ಸುರಾರಿ ಭಾರವಿತು ಅಸುರಾರಿ ಎಂದನು ಭಾರವಿತು ಎಂದನು ಅಸುರಾರಿ ನೀ ಕೊಟ್ಟುದ ಉಡಪಡಿಸುವುದು ಭಾರವಿತು ಎಂದನು ಅರ್ಜುನ ಕೇಳಿದ ಒಡನೆ ಹೊಟ್ಟೆ ಹೊಟ್ಟೆ ಅಂದ. ಎಲ್ಲ ಅಣ್ಣತನಕ್ಕೂ ಸ್ವಭಾವ ಸ್ವಲ್ಪ ಹಾಗೆ, ಧರ್ಮದಲ್ಲೂ ಅಷ್ಟೇ. ಬಹಳ ವೇಳೆ ಈ ತರ ಕೇಳಿದ್ದನ್ನ ಹೊಟ್ಟೆ ಹೊಟ್ಟೆ ಅಂತ ಹೇಳಿಬಿಟ್ಟು ಸಂಘಕ್ಕೆ ಸಿಕ್ಕಾಕೊಂಡಿರೋದು ತುಂಬಾ ಕಮ್ಮಿ ಇದೆ. ಅದೇ ರೀತಿಯಾಗಿ ಆತನ ನಮ್ಮನಲ್ಲವೇ ಅರ್ಜುನ ಅದೇ ರೀತಿಯಾಗಿ ಹೇಳಿದ ಹೊಟ್ಟೆ ನೀವೇನು ಕೇಳಿದ್ರೋ ಅದನ್ನ ಕೊಟ್ಟೆ ಅಂತ ನಿಮ್ಮ ಕೆಲಸ ಇದ್ವಿ ಅಂತ ಕಳಿಸ್ತಾರೆ. ಆಮೇಲೆ ಸರಿಯಾಗಿ ಧನುಜ ಗರಟ ರಾಕ್ಷಸಾಂತಕನಾಗಿರತಕ್ಕಂತಹ ಕೃಷ್ಣ ಬಂದಿದ್ದಾನೆ. ಈ ಹವ್ಯ ವಾಹನನ್ನ ಯೋಗ ದೃಷ್ಟಿಯಿಂದ ನೋಡಿದ್ದಾನೆ. ರಶ್ಮಿಯ ಆಗಮನವಾಗಿದೆ, ಇದೇನೋ ಸ್ವಲ್ಪ ಬದಿಗೆ ಆಗಬೇಕು ಅಂತ ಯೋಚನೆ ಮಾಡಿಕೊಂಡ. ತಕ್ಷಣ ಹೇಳ್ತಾ ಇದ್ದಾನೆ, ಅಯ್ಯೋ ಮುಟ್ಟಿದ್ರೆ ಮನೆಗೆ ಹೋಗ್ಬೇಕು, ಯಾರು ಅವರನ್ನ ಮುಟ್ಟಿದ್ರೆ ಆತನ ಕೋಪ ಯಾವ ರೀತಿ ಕೆರಳುತ್ತೆ ಅನ್ನೋದು ಬೇರೆಯವರು ಮುಟ್ಟಿದಾಗ ಮಾತ್ರ ಗೊತ್ತಾಗುತ್ತೆ. ಅಂತಹವರು ನೀವು ಏನ್ ಕೊಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ಆದ್ರೆ ಅವರಿಗೆ ನೀವು ಗುಣಪಡಿಸ್ತಾ ಇರತಕ್ಕಂಥದ್ದಿದೆಯಲ್ಲ ಅದು ಭಾರ ಆಗುತ್ತೆ, ನಿಮಗೆ ಅತಿ ಕಷ್ಟ ಆಗುತ್ತೆ, ಅಷ್ಟು ಸುಲಭ ಅಲ್ಲ. ನೀವೇನ್ ಕೊಡ್ತೀನಿ ಅಂತ ನೀವೇನು ಅನ್ಕೊಂಡಿದೀಯೋ ರೀತಿ ಅದು ಅಷ್ಟು ಸುಲಭ ಅಲ್ಲ ಅನಿಸ್ತಾ ಇದೆ ನನಗೆ ಅಂತ ಹೇಳಿ ಮತ್ತೆ ತನ್ನ ಮಾತನ್ನ ಮುಂದುವರಿಸ್ತಾ ಇದ್ದಾನೆ ಕೃಷ್ಣ. ಸುಖವೇ ನಿರ್ಜಲ ಬಲ ಸಹಿತ ಶತಮಖನುಡನೆ ವಿಗ್ರಹವಳ ಸಮ್ಮುಖನೆ ಬಂದುದು ಶತಮಖನುಡನೆ ವಿಗ್ರಹವಳ ಸಮ್ಮುಖಕ್ಕೆ ಬಂದು ಭಂಗವೆಂದನು ನಗುದ ಭಂಗವೆಂದನು ನಂದ ಪಾಠ ನೀವು ಪಾಂಡವರೆಲ್ಲೂ ಸಹ ಹೇಳ್ತೇನೆ, ಕೆಲವು ಸಮಯ ಯೋಚಿಸದೆ ಸಂಕಷ್ಟಕ್ಕೆ ಸಿಕ್ಕಾಪಡ್ತೀರಾ, ಬೇಸಿಗೆ ಸಿಕ್ಕಾಪಡ್ತೀರಾ. ಈಗ ನೀನು ನಿಜವಾಗ್ಲೂ ಮೂರ್ಖನಾದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತೆ ಜೊತೆಗೆ ಅತಿ ಮಾತಾಡಿಯೂ ಆಗ್ಬಿಟ್ಟಿದ್ದೀಯ. ನಾನು ಎಲ್ಲರೂ ಕೊಡ್ತೀನಿ, ನನಗೆ ಏನು ಯೋಚನೆ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದು ಅಷ್ಟು ಸುಲಭ ಅಂತ ಅನ್ಕೋಬೇಡ. ಈತ ಬಂದಿರೋ ಜ್ಞಾಪಕ ತಿಳ್ಕೊಳ್ತಾ ಇದೆಯಾ ನೀನು? ಬಹಿರ್ಮುಖ ಬಾಣಸ ದಾಸನೀತನು, ದೇವತೆಗಳ ಒಡೆಯ ಇದಾದ ದೇವೇಂದ್ರ, ಆತನ ಮನೆಯ ಅಡಿಗೆಯ ವನೀತ ಅಗ್ನಿ ಅಷ್ಟು ಸುಲಭವಾದ ಅಲ್ಲ. ಕಾಂಡವ ವನ ದಹನ ಅನ್ನತಕ್ಕಂಥದ್ದು ಅಷ್ಟು ಸುಲಭವಾದ
ಎಲ್ಲ ದೇವಾನುದೇವತೆಗಳೊಡನೆ ನಿನ್ನ ಮೇಲೆ ಏನಾದರೂ ಆ ಶತಮತ ಮಾಡಿದಂತಹ ಇಂದ್ರ ಯುದ್ಧಕ್ಕೆ ಬಂದ್ರೆ ಅದು ನಿನಗೆ ಆತನನ್ನು ಬೇಕು ಕಷ್ಟ. ಅದು ಸುಲಭ ಅಂತ ತಿಳ್ಕೋಬೇಡ. ಕಾಂಡವ ವನದ ಉದ್ಯಾನದ ದಹನ ಸುಲಭವಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ಕೃಷ್ಣ ಕೃಷ್ಣ ನಿರ್ಜರ ಪುಂಗವನ ಗೆಲ್ಲವನ ಬಾಳಸಿದಂಗೆ ಬಾಳಸ ಮಾಡುವೆನು ಕೃಷ್ಣ ಖಾಂಡವ ಮಹಾವನವ ಬಾಳಸಿದಂಗೆ ಬಾಳಸ ಮಾಡುವೆನು ಕೃಷ್ಣ ಅಂಧಾಣಿಯನು ನೋಡು ನೀ ಏಕಾಗ್ರದಲ್ಲಿ ನಿರ್ವಹಿಸುವೆನು ಕೃಷ್ಣ ಭಯಭಂಗವುಂಟೆ ಭಯಭಂಗವುಂಟೆ ನಿನ್ನ ಕೃಪೆಯಿರಲೆಂದನು ಆವಾಕಾರ ನಿನ್ನ ಕೃಪೆಯಿರಲು ಭಯಭಂಗವುಂಟೆ ಕೃಷ್ಣ ಕೃಷ್ಣ ನಿನ್ನ ಕೃಪೆಯಿರಲು ಭಯಭಂಗವುಂಟೆ ಕೃಷ್ಣ. ಕೃಷ್ಣ ನಮ್ಮ ಅಣ್ಣ ತಮ್ಮಂದರಿಗೆ ಆಗಲಿ ಯಾವತ್ತೂ ಅದರ ಭಂಗ ಗೊತ್ತಿದೆ. ನೀನು ಹೇಳ್ತಾ ಇದೀಯಾ ಭಂಗ ಆಗ್ಬೋದು ಅಂತ ಹೇಳಿ, ಭಂಗ ಆಗುಲ್ಲ ಕೃಷ್ಣ. ಈ ಜರಾಮರಣವಿಲ್ಲದೆ ಇರತಕ್ಕಂತಹ ಈ ಸುರೇಂದ್ರ ಇದ್ದಾನಲ್ಲ, ಈತನನ್ನ ಗೆದ್ದು ಅವನ ಬಾಳಸಿದ ಮನೆ ಅಂದ್ರೆ ಆತನ ಅಡಿಗೆಯ ಮನೆಗೆ ಈ ಒಂದು ಬಲವನ್ನ ನಾನು ಅಡಿಗೆಯನ್ನಾಗಿ ಮಾಡಿಬಿಡುತ್ತೇನೆ. ಅದನ್ನೇನು ನೀನು ಯೋಚನೆ ಮಾಡಿಲ್ಲ. ನಾನು ಮಾತು ಕೊಟ್ಟಾಗಿದೆ, ಅದು ನಾನು ನಡೆಸ್ಕೊಳ್ಳೇಬೇಕು. ಮತ್ತೆ ನೀನು ಅನ್ಕೊಳ್ತಾ ಇದ್ದೀಯಾ ಇದು ತುಂಬಾ ಕಷ್ಟ ಅಂತ. ನೀನೀಗ ನನ್ನ ಪರಾಕ್ರಮವನ್ನ ನೋಡು. ನಿನಗೆ ಯಾಕೋ ಸ್ವಲ್ಪ ಹೆದರಿಕೆ ಅನ್ನಿಸ್ತಾ ಇದೆ ಅಂತ ಕಾಣುತ್ತೆ. ನೀನು ನನ್ನ ಜೊತೆಗೆ ಬರಬೇಡ. ನೀನು ನನ್ನ ಜೊತೆಗೆ ಬರದೆ ಕೇವಲ ನಿನ್ನ ಅನುಗ್ರಹವನ್ನ ಮಾತ್ರ ನನಗೆ ನೀಡ್ತಾ ಇರೋ ಅಷ್ಟೇ. ಏಕಾಂತದಲ್ಲಿ ನಿರ್ವಹಿಸುವೆನು. ನಾನೊಬ್ಬರೇ ಇದನ್ನ ನಿಭಾಯಿಸ್ತೀನಿ. ಹಾಗಾಗಿ ನಿನ್ನ ಅನುಗ್ರಹ ಅನ್ನೋದೇನಾದ್ರೂ ನನಗಿದ್ರೆ ಭಯವೂ ಇಲ್ಲ, ಭಂಗವೂ ಇಲ್ಲ. ನಿನ್ನ ಕೃಪೆ ಇರಬೇಕಾದ ಕೃಷ್ಣ, ಅದೊಂದು ಮಾತ್ರ ನನ್ನ ಮೇಲಿದೆ ಅಂತ ಹೇಳ್ಕೊಳ್ತಾ ಇದ್ದಾನೆ ಅರ್ಜುನನ. ಧರಣಿಪತಿಗೆ ಅಗ್ನಿಸ್ತನು ಹರಿಧರಂಜಯನಿಗೆ ರಥಂಗಳ ಪುರುಷರ ಪಡಿವ್ಯಧನು ಕೌಮೋದಕೀಗಳಯ ವರದ ರುದ್ರ ಸೀತಾಶ್ವಕ್ಷಯಜನ ನಿಶಂಗಾದಿಗಳ ಇವರು ಪರಿಸಿದರು. ಹರುಷದಲ್ಲಿ ನೆನೆದರು ನಯನವಾರಿಯಲಿ ಅಗ್ನಿಯಿತ್ತನು ಹರಿ ಧನಂಜಯರಿಗೆ ಪುರುಷರಾವಳಿ ದಿವ್ಯಧನು ಕೌಮೋದಿಕೀಗಳಯ ಇವರು ಬಲಿಸಿದರು ಹರುಷದಲ್ಲಿ ನೆನೆದರು ಅಂತೆಯೇ ಇದ್ದು ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಂತಹ ಅವನಿಗೆ ತುಂಬಾ ಸಂತೋಷ ಆಗ್ತಿದೆ. ಕೃಷ್ಣ ಏನಾದರೂ ಕುತಂತ್ರ ಮಾಡ್ಬೇಕಾದ್ರೆ ನೋಡ್ತಿತ್ತು. ಆದ್ರೆ ಕೃಷ್ಣನ ಕುತಂತ್ರಕ್ಕೆ ಇರಲಾಗಲಿಲ್ಲ. ಅರ್ಥ
ಮಾಡ್ಕೊಂಡಿದ್ದ. ತಕ್ಷಣವೇ ಕುದುರೆ ಭಲೆ ಭಲೆ ಬಾಪುರೆ ಅರ್ಜುನ, ನೀನು ನಿಜಕ್ಕೂ ಸ್ಥಿರಚಿತ್ತಾಳು, ನಾನು ಏನ್ ತಿನ್ನೋದು ಅದನ್ನ ಕೊಡ್ತೀನಿ ಅಂತಂದೆಲ್ಲ ಅಂತ ಹೇಳಿ ತಾನು ತಕ್ಷಣ ಒಮ್ಮೆ ತನ್ನ ದೇಹವನ್ನ ಒದಗಿದ್ದಾನೆ. ಒದಗಿದ ತಕ್ಷಣ ಅದರಿಂದ ಆ ದೇಹದಿಂದ ರಥ ಪುರಂದಜಯ ಎಲ್ಲವೂ ಕೆಳಕ್ಕೆ ಉದಿದೆ. ಉದಿದ ತಕ್ಷಣ ಆ ಅಗ್ನಿ ಕೃಷ್ಣಾರ್ಜುನರಿಗೆ ರಥಗಳನ್ನ ಬಳುವಳಿಯಾಗಿ ಕೊಟ್ಟಿದ್ದಾನೆ. ಅಕ್ಷಯ ಕುಟೀರವನ್ನ, ದಿವ್ಯ ಧನುಸ್ಸನ್ನ, ಬಹುಮೋದಕಿ ಗದೆಯನ್ನ, ಕವಚಗಳನ್ನು ಕೊಟ್ಟಿದ್ದಾನೆ. ಅಗ್ನಿಯಿಂದ ಇವೆಲ್ಲವನ್ನ ಪಡೆದಂತಹ ಕೃಷ್ಣಾರ್ಜುನರು ಪುಲಕಿತರಾಗಿದ್ದಾರೆ. ಆನಂದ ಭಾಷಣದಲ್ಲಿ ತುಂಬಿ ಹೋಗಿದ್ದಾರೆ. ಧಾಳಿಗಿತ್ತರು ಸುರವನಗೆ ಸುರಜಾಲ ಸರಿತು ಒಪ್ಪೆಗಲಿ ದಕ್ಕಾಡಿಸಿ ಉತ್ಪಾದಯತ ಖಾಂಡವದ ಮಧ್ಯದಲ್ಲಿ ಊಳಿಗಳ ಉಳಿಮೀನಮೋಲಿಹ ಗಾಳಿ ಹುದುಗಿತು ನಡುಗಿದರು ಬಲಪಾಲರು ನಡುಗಿದರು ಬಲಪಾಲರು ನಿಂತೊಡಗಿದವು ಹರಿಚಂದನಾದಿಗಳು ಒಣಗಿದವು ಹರಿಚಂದನಾದಿಗಳು ವನವಾಲಗಳು ನಡುಗಿದರು ನಡುಗಿದರು. ದೇವತೆಗಳ ಎದೆ ಬೆಳೆಯುವಂತೆ ದೇವೇಂದ್ರನ ಆ ಉದ್ಯಾನವನಕ್ಕೆ ಧಕ್ಕೆ ಇಟ್ಟಿದ್ದಾರೆ. ಇವರ ದಾಳಿಯನ್ನು ಎದುರಿಸಲು ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಆ ದೇವತೆಗಳ ಆಳುಗಳಿಗೂ ಆಗ್ತಾ ಇಲ್ಲ. ಆ ಶತಪಾಂಡವರ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂತ ಒಬ್ಬರಿಗೊಬ್ಬರು ಗೊತ್ತಾಗ್ತಾ ಇಲ್ಲ. ಏನು ಒಂದೇ ಸಮ ತನ್ನ ಆ ಒಂದು ಬಾಣದಿಂದ ಅಗ್ನಿಯನ್ನ ಉರಿಯನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಅರ್ಜುನ. ಹುಲಿಗಳಲ್ಲಿ ಸಿಕ್ಕಿಕೊಂಡಂತಹ ಹುಲಿ ಮೀನುಗಳಂತೆ ಏನು ಹಾಗೆಯೇ ಅದರಲ್ಲಿ ಬೆಂದು ಹೋಗ್ತಾ ಇವೆ ಆ ಮೀನುಗಳು. ಅಲ್ಲಿನ ವನಪಾಲಕರೆಲ್ಲ ನಡುಗು ಹೋಗಿದ್ದಾರೆ. ಗಗನ ತುಂಬಿ ವೃಕ್ಷಗಳೆಲ್ಲ ಆ ಬೆಂಕಿಯ ಉರಿಗೆ ಜಡಕ್ಕೆ ಹಾಗೆ ನಿಂತಲ್ಲೇ ಕರಕಲಾಗಿ ಹೋಗ್ತಾ ಇದೆ. ಇದನ್ನ ನೋಡಿ ಎಲ್ಲರಿಗೂ ಭಯ ಆಗಿದೆ. ನಿನಗೆ ಮಗನೇ ಪಾರ್ಥ ನಿನ್ನ ಮನೆಯ ಬಾಣಸರಾಗನೆ ಶಿಖಿಯರು ಜನೆ ಮುರವೈಗಿ ನಿನ್ನನ್ನು ಮೂಲರಾದರೆ ಪಾದದ ಬೇಳೆಯ ಪರಿಭವಾಲಂಬನದ ಪೊದಗೆಯೋ ಬಂದುದಿದೆ ಬಿಡೋ ಮನೆಯ ಮನ್ನೆಯ ಗಂಡನಾಗಿರುವುದು ಸುರಸ್ತೋಮ ಮನೆಯ ಮನ್ನೆಯ ಗಂಡನಾಗಿರುವುದು ಸುರಸ್ತೋಮ. ಶರಸಂಧಾನ ಬಾಣವನ್ನ ಬಿಲ್ಲಿಗೆ ಮೂಡಿ ಆಗನ್ನಾಂತ ಪೂರಕವಾಗಿ ಬಿಟ್ಟಾಗ ಎಲ್ಲೆಲ್ಲೂ ಆ ಬಾಣದಿಂದ ಬೆಂಕಿ ಇಲ್ಲದಂತಹ ಉತ್ಪತ್ತಿ ಆಗ್ತಾ ಇದೆ. ಮತ್ತೆ ಜೊತೆಗೆ ಅಗ್ನಿ ಹೇಳ್ತಾ ಇದ್ದಾನೆ, ಅದನ್ನು ಪ್ರೋತ್ಸಾಹಿಸುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಧನಂಜಯ, ಈ ವನದಲ್ಲಿ ಖಗ ಮೃಗ ನಾಗ ಸುರ ಧನುಜ ಜೀವರು ಯಾರನ್ನೂ ಹೊರಗಡೆ ಹೋಗೋದು ಬಿಡಬೇಡ. ನಿನ್ನ ಆ ಒಂದು ಶರ ಮಂಚದಿಂದ ಶರಗಾಲದಿಂದ ಬಂಧಿಸ್ಬಿಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಅರ್ಜುನನು ಖಂಡಿತ ಬಿಟ್ಟ ನೀನು ಕೇಳೋದೇಚೋ ನಾನು ಮಾಡೋದೇಚೋ ಎಲ್ಲವನ್ನ ಸಮಗ್ರವಾಗಿ ಆತಿಥ್ಯವನ್ನ ನೀಡ್ಬಿಡ್ತೇನೆ ನಿಮಗೆ, ನೀವೇನು ಯೋಚನೆ ಮಾಡಬೇಡಿ, ಸಮಸ್ತ ಪ್ರಾಣಿ ಸಹಿತವಾಗಿ ಕೊಟ್ಟೇನೆ. ಬಾಣ ದಾರಿ
ಮಹಾದೇವಿ ಕೊಡ್ತೇನೆ ಅಂತ ಹೇಳಿ ಆತನಿಗೆ ಸಮಾಧಾನವನ್ನ ಮಾಡಿದ್ದಾನೆ. ಏನೆಲ್ಲ ಇದೆ ಅಲ್ಲಿ, ಒಳ್ಳೆಯ ಗಿಡಮೂಲಿಕೆಗಳು ಸಮಿತ್ತು ಆದ್ಯ ಸಹಿತವಾಗಿ ಎಲ್ಲರೂ ನಾನು ನೀಡುವಾಗ ನೀವು ಸಾವಧಾನದಿಂದ ಸ್ವೀಕರಿಸಿ ಅಂತ ಹೇಳ್ತಾ ಎಲ್ಲವನ್ನು ಒಂದೊಂದಾಗಿ ನಾಶ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಆಹುತಿಯನ್ನು ಕೊಡ್ತಾ ಇದ್ದಾನೆ, ಇದನ್ನು ತೆಗೆದುಕೊಳ್ತಾ ಇದ್ದಾನೆ. ಈ ಮುಖ್ಯವಾಗಿ ಇನ್ನೂ ಒಂದು ವಿಷಯವನ್ನು ಹೇಳುವಂತೆ, ಯಾಕೆ ಈ ಪಾಂಡವನವನ್ನ ಕೇಳಿದಾಗ್ತದೆ ಎನ್ನುವುದಕ್ಕೆ ನಮ್ಮ ಭೂಲೋಕದ ಬ್ರಾಹ್ಮಣರೆಲ್ಲ ಯಜ್ಞ ಯಾಗಗಳಲ್ಲಿ ಬೇಕಾದಷ್ಟು ಹವಿಸ್ಸನ್ನ ದೇವತೆಗಳಿಗೆ ಕೊಟ್ಟಿದ್ದಾರೆ. ಆ ಒಂದು ಯಜ್ಞ ಯಾಗದಲ್ಲಿ ಅಂತಹ ಹವಿಸ್ಸನ್ನು ಮೇಲಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಹವ್ಯವಾಹ ಮಾಡಿಕೊಂಡಂತಹ ಈ ಅಗ್ನಿಯಿಂದಲೇ ಸಾಧ್ಯ. ಈ ಅಗ್ನಿಯ ಎಲ್ಲವನ್ನೂ ತಗೊಂಡಾಗ ಆದ್ರೆ ಅವರು ಒಬ್ಬೊಬ್ಬರಿಗೆ ಕೊಟ್ಟಂತಹ ಹವಿಸ್ಸನ್ನ ಆಯಾಯ ದೇವತೆಗಳಿಗೆ ಮುಗಿಸಿದ್ದಾರೆ. ಆದ್ರೆ ಅವರೆಲ್ಲರೂ ಕೊಟ್ಟಂತಹದನ್ನ ಈತನಿಗೆ ತೆಗೆದುಕೊಂಡು ಹೋಗುವಾಗ ಅದರ ಒಂದು ಸೇವನೆಯಿಂದಾಗಿ ಈತನಿಗೆ ಅಜೀರ್ಣವಾಗುತ್ತಿದೆ. ಈ ಅಜೀರ್ಣವನ್ನ ಕರ್ಕೋಬೇಕು ಹೇಗೆ? ಯಾರು ಹೇಳಿದ್ರು, ಪಾಂಡವನದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರತಕ್ಕಂತಹ ಗಿಡಮೂಲಿಕೆಗಳಿವೆ. ಆ ಗಿಡಮೂಲಿಕೆಗಳನ್ನ ಆ ಒಂದು ಗಿಡಮೂಲಿಕೆಗಳನ್ನೆಲ್ಲ ಅಗ್ನಿಕಾಂತವಾಗಿ ನೀನು ಸೇವನೆ ಮಾಡಿದ್ರೆ ನಿನ್ನಲ್ಲಿ ಅಜೀರ್ಣ ಹೋಗುತ್ತೆ ಅಂತ. ಅದನ್ನ ಯಾರು ಮಾಡೋರು? ಯಾರು ಧೈರ್ಯ ಇಲ್ಲ. ಆದ್ರೆ ಈ ಅರ್ಜುನನಿಗೆ ಸಾಧ್ಯ ಅಂತ ಯೋಚನೆ ಮಾಡಿ ಅರ್ಜುನನ ಹೊರಗೊಟ್ಟ ಈ ಅಗ್ನಿ. ಅದಕ್ಕೆ ತಕ್ಕಂತೆ ಈ ಅರ್ಜುನನು ಒಪ್ಪಿಗೆಯನ್ನು ಇಟ್ಟ. ಈಗ ಎಲ್ಲವನ್ನ ಒಂದೊಂದಾಗಿ ಆತ್ಮವನ್ನು ಮಾಡ್ತಾ ಇದ್ದಾನೆ ಅಗ್ನಿ. ಅಂತಹ ವೇಳೆಯಲ್ಲಿ ಎಲ್ಲರೂ ಓಡಿ ಹೋದ್ರು, ಒಟ್ಟೊಟ್ಟಿಗೆ ಓಡಿ ಹೋದ್ರು ದೇವೇಂದ್ರನ ಬಳಿಗೆ. ಇನ್ನೇನು ಎಲ್ಲವೂ ನಿರ್ನಾಮ ಆಗುವುದು ಎನ್ನತಕ್ಕಂತಹ ಭಯ ಆವರಿಸಿದೆ ಆ ಇಂದ್ರನ ಆ ಪುರೋದ್ಯಾನದ ಆಳುಗಳಲ್ಲಿ. ತಕ್ಷಣವೇ ಓಡಿ ಹೋದವರು ಹೇಳ್ತಾ ಇದ್ದಾರೆ, ಯಾಕೆ ಈ ತರ ಬರ್ತಾ ಇದ್ದೀರಾ? ಯಾಕೆ ಏನಾಗಿದೆ ನಿಮಗೆ ಭಯ? ಹೀಗೆ ಓಡಿ ಬರ್ತಾ ಇದ್ದೀರಲ್ಲ ಅಂತ ಹೇಳಿದಾಗ, ಯಾರು ಬೇರೆ ಅಲ್ಲ, ನಿನ್ನ ಮಗನೇ ವನವನ್ನ ಧ್ವಂಸ ಮಾಡ್ತಾ ಇದ್ದಾನೆ, ಯಾವ ಜಾಗವನ್ನು ಬಿಡ್ತಾ ಇಲ್ಲ. ಅದಕ್ಕೆ ಒತ್ತಾಶ ಯಾರು ಗೊತ್ತಾ? ನಿನ್ನ ಅರಮನೆಯ ಬಾಣಸಿಗನಾಗಿರತಕ್ಕಂತಹ ಅಗ್ನಿಯೇ. ಆತನ ಜೊತೆಗೆ ಗಾಳಿ ಬೀಸ್ತಾ ಇರೋದು ಯಾರು ಗೊತ್ತಾ? ಪೂರಕವಾಗಿ ಆತ ಮುರಬೈಲಿ ಎಲ್ಲರೂ ನಿನಗೆ ಬೇಕಾದವರೇ ಆದರೂ ನಿನಗೇನು ಅನನುಕೂಲರಾಗಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಇಲ್ಲೇ ಕೂತ್ಕೊಂಡು ನಿನ್ನ ರಾಜ ವೈಭೋಗದಲ್ಲಿ ಬೆಳೆಯಬೇಡ, ಬಿಡು ಮನೆಯ, ನಿನ್ನ ಅರಮನೆಯನ್ನ ಬಿಡು, ಮನೆಯ ಗಂಡನ ಅಂತ ಹೇಳಿ ಎಲ್ಲ ಸುರತ್ವವನ್ನು ಆತನನ್ನು ಕೇಳ್ಕೊಳ್ತಾರೆ. ಆಗ ಆಗ ನಮ್ಮವರೇ ನಮಗೆ ಬೆನ್ನಿಗೆ ಇಡ್ತಾ ಇದ್ದಾರ, ಅದಕ್ಕೇನು ನೀವು ಸರ್ವರಿಸಬೇಕಾಗಿಲ್ಲ. ಎಷ್ಟು ಆಹುತಿಯನ್ನು ತಗೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಆಹುತಿ ತಗೊಳ್ಳಿ ನೋಡಬೇಡ. ಈ ದೇವತೆಗಳಿಗೆ ನರರಿಗೆ ಎಲ್ಲಿ ಹೋಲಿಕೆ? ಆಣೆಗೂ ಮತ್ತೆ ಆಣೆಗೂ ಇರತಕ್ಕಂತಹ ವ್ಯತ್ಯಾಸ ನಮಗೂ ಅವರಿಗೂ. ಅಂಥವರು ನಮ್ಮ ಮೇಲೆ ಈ ರೀತಿಯ ಯುದ್ಧ ಸಾರಿದ್ದಾರೆಯೇ ಈ ಅಗ್ನಿ ಮುಖಾಂತರ ನೋಡಬೇಡ. ಜ್ಞಾನಗತಿ ಆದರೂ ಜ್ಞಾನಗತಿ ಅನ್ನತಕ್ಕಂಥ ಬಂದಿದೆ. ಒಬ್ಬ ಕೇವಲ ನರ ದೇವಲೋಕದ ನನಗೆ ಒಂದು ಇದನ್ನ ಹಾಕ್ತಾ ಇದ್ದಾನೆ ಅಂತಂದ್ರೆ ನಿಜವಾಗ್ಲೂ ಎಂತಹ ಆತ ಶೂರ ಇರಬೇಕು ಹಾಕೊಳ್ಳಿ ಅಂತ ಹೇಳಿ ಆ ಸುರೇಶ್ವರನಾಗಿರ್ತಕ್ಕಂತಹ ಇಂದ್ರ ಅತ್ಯಂತ ಕೋಪಾನ್ವಿತರಾಗಿದ್ದಾನೆ ಆ ಖಡ್ಗರ ಮೇಲೆ. ಆ ನಂತರ ಹೇಳ್ತಾ ಇದ್ದಾನೆ ಯಾವ ರೀತಿಯ ಕಲಹವಿಂದ್ರನ ಕೂಡೆ ಕಲ್ಪದ ಮಳೆಗಳಿಗೂ ಮಣಿಸಿದ ಮಾಣಿಸಿದ ಎಳೆದವಳನ್ನ ಸುತ್ತನರ್ಜುನ ಮಳೆಗೆ
ಚಲೋ ಪಾಠ ತಕ್ಷಣವೇ ಆ ಇಂದ್ರನಾದರೂ ತನ್ನ ಎಲ್ಲದಕ್ಕೂ ಹೇಳಿದ ಪ್ರಳಯ ಕಾಲದ ಕಲ್ಪಾಂತರದ ಮೇಘಗಳನ್ನು ಕರೆಯಿಸಿ ಅವು ಒಟ್ಟೊಟ್ಟಿಗೆ ಸುರಿಯಲಿ ಮುಸಲಧಾರೆಯಂತಹ ಆ ಮಳೆಯನ್ನ ಕೃಷ್ಣ ಹಾಗೂ ಅರ್ಜುನನ ಮೇಲೆ ಜೊತೆಗೆ ಈ ಗಗನಮುಖಿಯಾಗಿ ಹೊತ್ತಿರತಕ್ಕಂತಹ ಅಗ್ನಿ ಈ ಮುಸಲಧಾರೆಗೆ ತಂತಾನೆ ಆಡಬಿಡುತ್ತೆ. ಆಗ ನೋಡಲಿ ನನ್ನ ಬಲ ಎಂಥದ್ದು ಅನ್ನೋದನ್ನ ಕೃಷ್ಣ ನೋಡತಕ್ಕಂತಹ ಈ ಹುಲ್ಲೆಗಳು ಹೆಬ್ಬುಲಿಯಂತೆ ನನ್ನ ಮೇಲೆ ಬೀಳ್ತಾ ಇದ್ದಾರ, ಇವರಿಗೆ ಸರಿಯಾದ ಬುದ್ಧಿ ಕಲಿಸಿದರೆ ಬಿಡೋದಿಲ್ಲ ಅಂತ ಹೇಳಿ ಆ ಮೇಘಗಳನ್ನೆಲ್ಲ ಕರೆದು ಹೇಳಿದ್ದಾನೆ, ಆಜ್ಞೆ ಮಾಡಿದ್ದಾನೆ ಅವರು ಆ ಇಂದ್ರನಾದರು. ನೋಡಿದ ಒಂದು ನಿಮಿಷದಲ್ಲಿ ಎಲ್ಲ ಮೇಘಗಳು ಒಟ್ಟೊಟ್ಟಿಗೆ ಆ ಮರದ ಮೇಲೆ ಬೀಳಕ್ಕೆ ಶುರುವಾಗ್ಬಿಟ್ಟು ಎಂತಹ ಮಳೆ, ಯಾರು ಅದನ್ನ ತಡ್ಕೊಳಕ್ಕಾಗಲ್ಲ. ಸಮುದ್ರವನ್ನೇ ತಮ್ಮ ಶ್ವಾಸದಿಂದ ಹೀರಿ ವನದ ಮಧ್ಯದಲ್ಲಿ ಏನಾದ್ರೂ ಆ ಮೋಡಗಳು ಬೀಳಿಸ್ಬಿಡ್ತಾ ಇದೆಯೋ, ಮಗುಚಿ ಬಿಡ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಆ ಮೇಘ ಸಂಕುಲ ಎಷ್ಟರ ಮಟ್ಟಿಗೆ ನೀರನ್ನು ಸುರಿತು ಅಂತಂದ್ರೆ ಘಾಸಿಯಾಗಿ ಬಿಟ್ಟ ಈ ಅಗ್ನಿದೇವ. ಹೋಗ್ಬಿಟ್ಟು ಏನ್ ಗತಿ, ನನ್ನ ಪುತ್ರನೆಲ್ಲ ಇಟ್ಕೊಂಡಿರ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ಕೃಷ್ಣ ಪಾತ್ರೆಗೆ ಹೇಳ್ತಾ ಇದ್ದಾನೆ, ನೋಡು ನಮ್ಮ ಕಲಹ ಅನ್ನತಕ್ಕಂಥದ್ದು ಕೇವಲ ಇಂದ್ರನ ಕೂಡೆ. ಈ ಕಲ್ಪದ ಮಳೆಗಳಿಂದ ನಮ್ಮ ಊಟವನ್ನೆಲ್ಲ ಇಟ್ಕೊಳ್ತಾ ಇದ್ದಾರೆ ಅಂತ. ಅರ್ಜುನ ಬೇಗ ಅದನ್ನ ಕಾಯ್ಕೊಳ್ಳೋ, ಇದ್ದರೆ ಇವರು ಎಲ್ಲರೂ ನಿರ್ನಾಮ ಮಾಡಿಬಿಡ್ತಾರೆ, ನನಗೆ ಸಿದ್ಧ ಇರೋ ತರ ಮಾಡಿಬಿಡ್ತಾರೆ. ಮಳೆಗೆ ಶರಪಂಜರವನ್ನು ರಚಿಸುವುದಿಲ್ಲ. ಅದು ಯಾತ್ರಲ್ಲಿ ವಾಯುವ್ಯಾಸ್ತ್ರದಲ್ಲಿ ಬೇಗ ಶರಪಂಜರವನ್ನ ರಚಿಸು ಅಂತ ಹೇಳಿ ಆ ಬೇರ್ಕೊಂಡಾಗ ಅಗ್ನಿ ತಕ್ಷಣವೇ ನಿಷ್ಕಲಿತವಾದಂತಹ ಮೇಘವನ್ನು ಎತ್ತಿದ್ದಾನೆ, ಬಿಟ್ಟಿದ್ದಾನೆ. ಆ ಪಾಠ ನಿಜವಾಗ್ಲೂ ಜಲಸ್ಫೋಟಕ ಅಂತ ಅರ್ಜುನನಿಗೆ ಹೇಳ್ತಾರೆ, ಆತ ಹೈಡ್ರೋಜನ್ ಬಾಂಬ್ ಅಂತ ಹೇಳ್ತಾರೆ. ಮತ್ತೆ ವಾಯುಸ್ಫೋಟಕ ಅಂತ ಹೇಳ್ತಾರೆ ಭೀಮನಿಗೆ, ಆಕ್ಸಿಜನ್ ಬಾಂಬ್ ಅಂತ ಹೇಳ್ತಾರೆ. ಇವ್ರ ಜೊತೆಗೆ ಇನ್ನೊಂದು ಯೋಚಿಸಿಕೊಂಡಿದ್ದಾರೆ, ಅಗ್ನಿಸ್ಫೋಟಕ ದ್ರೌಪದಿ, ಹಾಗೆ ಫೈರ್ ಬಾಂಬ್ ಅಂತ. ಗಾಳಿಯ ಮಗನ ಬೆಂಕಿಯ ಮಗನ ಸಮಾಗಮದಿಂದ ಇಡೀ ಗುರುಕುಲದ ನಿರ್ನಾಮ ಮುಂದೆ ಆಗುತ್ತದೆ. ಅಂತಹ ಒಬ್ಬೊಬ್ಬರು ಈ ಮೂವರು ಅಂತಹ ಸ್ಫೋಟಕಗಳು. ಈಗಂತೂ ಆ ವಾಯುವ್ಯಾಸ್ತ್ರದಿಂದ ಇಡೀ ಆ ದೊಡ್ಡ ದೊಡ್ಡ ಕಲ್ಪ ಸುರಿದಂತಹ ಮಳೆಗಳನ್ನ ಮೂಡಿಬಿಟ್ಟರಂತೆ. ಆ ವಾಯುವ್ಯಾಸ್ತ್ರದಿಂದ ಗಾಳಿ ಮೂಡಿಕೊಂಡು ಹೊರಬರ್ತಂತೆ ಒಂದು ಕಡೆಯಿಂದ ಒಂದು ಕಡೆಗೆ. ಏನು ಹೇಳಿ ಆ ಪಾರ್ಥನ ಶರಸಂಧಾನವನ್ನ ಒಂದೇ ಏಟಿನಲ್ಲಿ ಮೂಡಿಬಿಟ್ಟಿದ್ದಾರೆ ವಾಯುವ್ಯಾಸ್ತ್ರದಿಂದ. ಆ ಮುಷ್ಕಲಾದಂತಹ ಮೇಘ ಗತೆಗಳೆಲ್ಲ ಎಲ್ಲಿ ಇಲ್ವೋ ಗೊತ್ತಿಲ್ಲ, ಹಾಗೆ ಹೋಗ್ಬಿಟ್ಟಿದೆ. ದೊಡ್ಡ ಬಿರುಗಾಳಿ ಎದ್ದಿದೆ, ಮೇಘವನ್ನು ಹಾಡಿ ಹೊರಗಡೆ ತಗೊಂಡು ಹೋಗ್ಬಿಟ್ಟಿದೆ. ಇಂತಹ ಒಂದನ್ನು ನೋಡಿದ
ಶಿವಶಿವ ನನ್ನ ಹಿಡಿತದಲ್ಲಿರತಕ್ಕಂತಹ ಈ ಉತ್ಪಾದಕರೇ ನನ್ನನ್ನು ಮೀರಿದ್ರಲ್ಲ, ಅಗ್ನಿಯೂ ಸಹ ನನ್ನ ಮನೆಯ ಬಾಣಸದಲ್ಲ, ಇವೂ ಸಹ ಇದು ಮಾಡುತ್ತಲ್ಲ ಅನ್ನತಕ್ಕಂತಹ ರೀತಿಯಲ್ಲಿ ಹೊರಡ್ತಾ ಇದ್ದಾನೆ ಆ ಇಂದ್ರ. ಮತ್ತೆ ಹೀಗೆ ಇದನ್ನ ಬಿಟ್ಟರೆ ಇಲ್ಲಿ ನನಗೆ ಉಳಿಗಾಲವಿಲ್ಲ, ನನ್ನ ಇಂದ್ರತ್ವಕ್ಕೆ ಇವರು ಶಕ್ತಿಯನ್ನು ಮಾಡಿಬಿಡ್ತಾರೆ ಅಂತ ಯೋಚನೆಯನ್ನು ಮಾಡಿಕೊಂಡಂತಹ ಆ ಇಂದ್ರ ತಾನೇನೇ ದಿಕ್ಕು ದಿಕ್ಕಾಗಿ ದಿಕ್ಕಪಾಲಾದಂತಹ ಎಲ್ಲ ಸೈನ್ಯವನ್ನು ಒಟ್ಟುಗೂಡಿಸಿ ಮತ್ತೆ ತನ್ನ ಐರಾವತದ ಮೇಲೆ ಬಂದಿದ್ದಾನೆ. ಭಾಗ್ರ ಕೋಪದಿಂದ ಬಂದಿದ್ದಾನೆಂದರೆ ಬಂದಿದ್ದಾನೆ. ಏನ್ ಮಾಡೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತಹ ಕೋಪ. ಅಂಕುಶವನ್ನ ಅತ್ಯಂತ ಜೋರಾಗಿ ತಿಳಿತಾ ಮುಂದೆ ಬರ್ತಾ ಇದ್ದಾನೆ ಆ ಶಕ್ರನಾದರೂ ಅರ್ಜುನ ಹಾಗೂ ಕೃಷ್ಣರ ಬೈಲಿ. ದೇವರಾಜ ಆನೆಯನ್ನ ಕೃಷ್ಣಾರ್ಜುನರತ್ತ ಬಹಳ ಜೋರಾಗಿ ನುಗ್ಗಿದ್ದಾನೆ. ಆದರೆ ಅವರಿಬ್ಬರು ಯಾರು ಹೆದರುತ್ತಿಲ್ಲ. ಕೃಷ್ಣಾರ್ಜುನರು ಒಂದೇ ಒಂದು ಭಯವೂ ಅವರಾಗಲಿಲ್ಲ. ಇಬ್ಬರುವೆ ಓ ನೀವು ಬಂದ್ರ ಬನ್ನಿ ಪರವಾಗಿ, ನಾವು ನಿಮ್ಮನ್ನು ಎದುರಿಸುವ ಶಕ್ತಿ ನಮಗೆ ನನ್ನ ಪಕ್ಕದಲ್ಲಿರತಕ್ಕಂತಹ ಕೃಷ್ಣನಿಂದ ಬಂದಿದೆ, ಯೋಚನೆ ಮಾಡಬೇಕು. ಉಳಿದ ಸ್ವರ್ಗವಾಸಿಗಳಿಗಾದ ಗತಿ ನಿಮಗೂ ಆಗ್ಬೇಕು ಅಂತ ಬಯಸಿದ್ದೀರಾ? ಸುಮ್ಮನೆ ಕೆಲಸ ಕೇಳು, ಹಿಂದಿರುಗಿ ಹೋಗಿ ಜೀವ ಉಳಿಸ್ಕೊಳ್ಳಿ ಅಂತ ಆ ಪಾಠ ಹೇಳ್ತಾ ಇದ್ದಾನೆ. ಅದೇ ವೇಳೆಗೆ ಗಗನ ಮಾರ್ಗದಲ್ಲಿ ದೇವೇಂದ್ರನ ಬಳಿಗೆ ಬ್ರಹ್ಮ ಬಂದಿದ್ದಾನೆ. ಆತ ಹೇಳ್ತಾ ಇದ್ದಾನೆ, ಅಯ್ಯೋ ವೃಷಭ, ನರನಿಗೆ ದೇವತೆಗಳು ಮಾರ್ಗದರ್ಶನವನ್ನ ನೀಡಬೇಕು. ಆದ್ರೆ ನೀನೆಂತ ಕೆಲಸ ಮಾಡ್ತಾ ಇದ್ದೀಯಾ? ತಂದೆ ಮಕ್ಕಳಿಗೆ ಸಂಘರ್ಷವಾಗುವ ರೀತಿಯಲ್ಲಿ ನಡ್ಕೊಂಡಿದೆಯಲ್ಲ, ಇದನ್ನ ಎಷ್ಟಕ್ಕೆ ಮುಗಿಸ್ಬೇಕು, ಇದನ್ನ ಮುಂದುವರಿಸ್ಕೋಬಾರದು, ಅವ್ರು ಯಾರು ನಿನಗೆ ಗೊತ್ತಿಲ್ವೇ ಅಂತ ಹೇಳಿ ಆತ ನಾರಾಯಣ ಹೀಗೆ ನೀನ್ ಮಾಡ್ಬೇಡ, ನಿನ್ನ ಐರಾವತದಲ್ಲಿ ನಿಂತಿರುವು ಅಂತ ಹೇಳಿ ಬುದ್ಧಿಯನ್ನು ನೀಡಿದ್ದಾನೆ ಆ ಬ್ರಹ್ಮನಾದರು. ಅಶೋಕ ಪುನ್ನಾಗ
ಅಲ್ಲಿನ ಎಲ್ಲ ವೃಕ್ಷಗಳು ದಹದಲಿಸಿ ಹೋಗ್ತಾ ಇದೆ. ನೇರಳೆ, ಜಂಬು, ಚೂಟ, ಮಾವು, ಕಲಾಶ, ಮುತ್ತುಗ, ವಟ, ಆಲ, ದಾಳಿಂಬ, ಬಿಂಬ, ತಮಾಲ, ಹೊಂಗೆಮರ, ಚಂಪಕ, ಮತ್ತೆ ನಿಂಬ, ಬೇವು, ಹೀಗೆ ಕಪಿತ್ತ, ಏಲ, ಕುಟಜ ಅಂದ್ರೆ ಬೆಟ್ಟಗಳಿಗೆ, ಅಶೋಕ, ಉನ್ನಾಗ, ನಾಗಸಂಪಿಗೆ ಇಂತಹ ಎಲ್ಲ ದೇವದಾರ ವೃಕ್ಷ, ಶಾಲ ವೃಕ್ಷ, ಧೂಪದ ಮರ ಎಲ್ಲ ಮರಗಳು ಸಹ ಆ ಅರ್ಜುನನ ಬಾಣ ಹಲ್ಲಿಗೆ ಎಲ್ಲ ಒಂದೇ ರೀತಿಯಲ್ಲಿ ಬೂದಿಯಾಗೋಗ್ಬಿಟ್ಟಿದೆ. ಇದನ್ನ ನೋಡ್ತಾ 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 ಬೆರಗು ಪಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದು ಗೊತ್ತಾ ಇಲ್ಲ ದೇವೇಂದ್ರನಿಗೆ. ಆ ಜಲಕ್ಕೆ ತಿಳಿಗೊಳ್ಳಲಿದ್ದಂತಹ ಆ ಮತ್ಸ್ಯಾವಳಿಗಳು ಸಹ, ತುಂಬಿಗಳು ಸಹ ಅಲ್ಲದೆ ಸೀರಿ ಹೋಗ್ತಾ ಇದೆ. ಪ್ರಾಣಿ ಸಂಕುಲವು ದಿಕ್ಕೆಟ್ಟು ಓಡ್ತಾ ಇದೆ. ಎಲ್ಲಿಗೂ ಯಾವುದೂ ಕತ್ತರಿಸ್ಕೊಂಡು ಹೋಗಕ್ಕಾಗ್ತಾ ಇಲ್ಲ. ಆ ಹೊಗೆಯ ಹಬ್ಬುಗೆ ಸತ್ಯಲೋಕವನ್ನ ಆ ಉಳಿನಾರಿಗೆ ಮುಟ್ತಾ ಇದೆ. ಏನ್ ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಯಾರಿಗೆ. ಆ ವೇಳೆಯಲ್ಲಿ ವಾರಸ ವಗ ವರಾಯುಧ ಚಕ್ರವಾಣ ಕಡಿಂಗ ಕಲವಿಂಗ ಕುಕಿಲ ಸಾರಸ ಕಾರಜು ಚಾಲನ ಭಾರದ್ವಾಜಾದಿ ಪಕ್ಷಿ ಪ್ರಕರವಿದು ಭರದ್ವಾಜಾದಿ ಪಕ್ಷಿ ಪ್ರಕರವಿದು ಬಿಗಿದು ಕೇಸುರಿ ಕೇಸುರಿ ಕಣ್ಣವರಲ್ಲಿ ಕೇಸುರಿ ಕಣ್ಣವರಲ್ಲಿ ಪಕ್ಷಿ ಪ್ರಕರವಿದು ಎಷ್ಟೆಲ್ಲ ರೀತಿಯ ಶುಕವಿಕಗಳು, ಹಂಸ, ನವಿಲುಗಳು, ಎಷ್ಟೊಂದು ರೀತಿಯ ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ ಎಲ್ಲವೂ ಸಹ ಈ ಒಂದು ಗುರಿಯೊಳಗೆ ಸಿಕ್ಕಿ ಒಂದೇ ಒಂದು ಅಡಿ ಬಿಡಿಸಿ ಎಗೋಷ್ಟೊಳಗೆ ಎಲ್ಲ ಹೋಗ್ತಾ ಇದೆ ಆ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ. ಈ ವೇಳೆಯಲ್ಲಿ ತರಿಸಿಕೊಡು ಶರವೇಢೆಯನ್ನು ವಿಸ್ತರಿಸು ಬಲಿಯ ತೊಳೆನನು ವೈಶ್ವಾನರನ ಮಾತಿಗೆ ನಗುತ್ತಕೊಂಡೆ ವಿಜಯ ಗಾಂಧೀವವ ನಗುತ್ತಕೊಂಡನು ವಿಜಯ ಅಲ್ಲಿ ಪಕ್ಷಿ ಸಂಕುಲವಷ್ಟೇ ಅಲ್ಲ, ಪ್ರಾಣಿ ಸಂಕುಲವೂ ಬಹಳವಾಗಿತ್ತು. ಜೊತೆಗೆ ಅಲ್ಲಿ ಹಿಂದೆ ವಿತಳ ಲೋಕದಲ್ಲಿ ಗರುಡನ ಭಯದಿಂದ ತಕ್ಷಕ ತನ್ನ ಪುತ್ರನಾದ ಅಶ್ವಸೇನನನ್ನ ಆ ದೇವೇಂದ್ರನ ಆಜ್ಞೆಯಂತೆ ಅಲ್ಲಿ ಅಡಗಿಸಿಟ್ಟಿದ್ದ. ಆದ್ರೆ ಈಗ ಬೇಕಾದಷ್ಟು ತನ್ನ ಸಂತತಿಯನ್ನ ಹೆಚ್ಚಿಕೊಂಡಿತ್ತು. ಆ ಹಾವುಗಳೆಲ್ಲ ಬೆಂಕಿಗೆ ಸುಟ್ಟು ಕರಕಲಾಗಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಇಂತಹ ಒಂದು ಭೀಕರವಾದ ಅಗ್ನಿ ದುರಂತದಿಂದ ಎಲ್ಲ ಸರ್ಪಗಳು ಬೆಂಕಿಯಲ್ಲಿ ಹೊತ್ಕೊಂಡು ಹೋಗತಕ್ಕಂತಹ ಆ ಅಗ್ನಿಯ ಕುದಿಯಿಂದ ನಮ್ಮ ಈ ಅಶ್ವಸೇನ ಅಂದ್ರೆ ಆ ರಕ್ಷಕನ ಮಗ ಗಗನದತ್ತ ಚಿಮ್ಮಿಬಿಟ್ಟಿದ್ದಾನೆ. ಚಿಮ್ಮಿದ್ದಂತನ್ನ ನೋಡಿದ ಆ ಅಗ್ನಿಗೆ ತಡ್ಕೊಳಕ್ಕಾಗ್ಲಿಲ್ಲ. ತಕ್ಷಣವೇ ಹೇಳ್ದ, ಅಗ್ನಿಗೆ ಯಾವತ್ತೂ ವೃತ್ತಿಯಿಂದ ತಕ್ಕಂತಹದ್ದಿಲ್ಲ. ಜಾತವೇದನೆಗೆ ಎಷ್ಟು ಕೊಟ್ಟರು ಹೇಳ್ತಾರೆ, 3 ಜಗಾರಗಳನ್ನ ತೃಪ್ತಿಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ.
ಜಾತವೇದ ಜಾಮಾತೃ ಜಲಾಶಯ ಅಂತ ಹೇಳ್ತಾರೆ. ಜಾತವೇದನಿಗೆ ಎಷ್ಟೊಂದು ಆಹುತಿಯನ್ನ ತಗೊಳ್ತಾ ಇರ್ತವೆ ಸಾಲಲ್ಲ. ಜಲಾಶಯದಲ್ಲೂ ಅಷ್ಟೇ ಎಷ್ಟೆಷ್ಟು ಕಡೆಯಿಂದ ನೀರು ಬಂದ್ರು ಅದು ತುಂಬುವುದಕ್ಕಾಗಿಲ್ಲ. ಜಾಮಾತೃ ಅಂತಲೂ ಒಂದು ಹೇಳ್ತಾರೆ. ಹಿಂದೆ ಎಲ್ಲ ನಾವು ಓದ್ತಾ ಇದ್ದಾಗ ಜಾಮಾತೃ ಸಂಭಾವನ ಅಂತ ಒಂದು ಪಠ್ಯ ನಮಗಿದ್ದು, ಆ ಜಾಮಾತೃ ಸಂಭಾವನದಲ್ಲಿ ಎಷ್ಟೆಷ್ಟು ಕೊಟ್ಟರು ಅರಿಯನಿಗೆ ಸಂತೋಷವಾಗದೆ ಕಡೆಗೆ ಕೋಪಗೊಂಡಂತಹ ಆ ಮನೆಯ ಒಡೆಯ ಆತನ ಕತ್ತನ್ನು ಹಿಡಿದು ಅದರ ಪ್ರಯೋಗವನ್ನ ಮಾಡಿ ಆಚೆಗೆ ಕಳಿಸ್ತಾ ಅಂತ ಹೇಳಿ ಒಂದು ಮಾತು ನಾವೆಲ್ಲ ಓದ್ತಾ ಇದ್ದು ಕಾಲದಲ್ಲಿತ್ತು. ಈಗ ಬೇಕಾದ್ರೆ ಆ ಒಂದು ಜಾಮಾತ್ರಕ್ಕೆ ಬದಲಾಗಿ ಬೇರೆ ಹಾಕಬಹುದು. ಯಾಕೆಂದ್ರೆ ಹಿಂದಿನ ಅರಿಯಂದಿರು ನಿಜಕ್ಕೂ ಆ ತರ ಇಲ್ಲ, ಹಾಗೆ ಆಗಿದೆ ಪರಿಸ್ಥಿತಿ. ಹಾಗಿರ್ಬೇಕಾದ್ರೆ ಇಲ್ಲಿ ಈ ಅಗ್ನಿ ಆದರೂ ಅತ್ಯಂತ ಬೇಡ್ಕೊಡ್ತಾ ಇದ್ದಾನೆ ಆತನಲ್ಲಿ. ಒಂದು ನೋಡು ಅರ್ಜುನ ನೋಡು ಮೊದಲು ಏನಾಗ್ತಾ ಇದೆ ಅಂತ. ಒಂದು ಹಾವು ನನ್ನ ತುಕ್ಕನ್ನ ಕಸ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ, ಬೇಗ ಅದನ್ನ ಕಸ್ಕೊಡು, ನಿನ್ನ ಶರವೆಣ್ಣೆಯನ್ನ ಶರಗಾಲವನ್ನು ವಿಸ್ತಾರ ಮಾಡು, ಬೇಗ ಮಾಡು, ಇಲ್ಲ ಹೋಗ್ಬಿಡುತ್ತೆ ಅನ್ನತಕ್ಕಂತಹ ಆ ವೈಶ್ವಾನರ ಮಾತಿಗೆ ಬೇಡಿಕೆಗೆ ಈ ಗಾಂಧೀವಿಯಾದರೂ ಈ ವಿಜಯನಾದರೂ ಗಾಂಧೀವನ್ನ ತಿಳ್ಕೊಂಡಿದ್ದಾನೆ. ಈಗ ಹೇಗೆ ಆತನ ಶರಸಂಧಾನ ಅನ್ನತಕ್ಕಂಥದ್ದು ಯಾವ ಕಡೆಯಲ್ಲಿದೆ? ಗಗನವನ್ನ ಅವಲಂಬಿಸಿಕೊಳ್ಳಕ್ಕೆ ಗಗನದ ಎತ್ತರಕ್ಕೆ ಹೋಗ್ತಾ ಇದ್ದಂತಹ ಆ ಅಶ್ವಸೇನನ ಹೊರಡನ್ನ ತನ್ನ ಬಾಣದಿಂದ ಕಲ್ಪಿಟ್ಟಿದ್ದಾನೆ. ಆ ಪಾವಕರ ಹುಲಿಯ ಮಧ್ಯದಲ್ಲೇ ಅದು ಬಿದ್ದು ಎಂಥದ್ದಿತ್ತು ಮುಂಟದು. ಅದರ ದೇಹ ಮಾತ್ರ ಅದರೊಳಗೆ ಬಿತ್ತು. ರುಂಡ ಮೇಲಕ್ಕೆ ಗಗನಾಭಿಮುಖವಾಗಿ ಹಾರಿಬಿಟ್ಟು ಹಾರ್ತಾ ಹೇಳ್ತಾ ಇದೆ ಎಂದು ಎಲೆಗೆ ಅರ್ಜುನ ಏನಂತ ತಿಳ್ಕೊಂಡಿದೀಯಾ? ಹಾವಿನ ದ್ವೇಷ ಹಲವಾರು ವರ್ಷ ಅನ್ನೋದನ್ನ ನೀವು ಕೇಳಿಲ್ವಾ? ಗಾಂಧೀವಿ ಬರಿಬೇಡ, ನನ್ನ ಹಗೆಯಲ್ಲೇ ನನ್ನ ದ್ವೇಷದಲ್ಲೇ ನಿನಗೆ ಮರಣ ನಿನಗೆ ಮರಣ ನಿನಗೆ ಮರಣ ಅಂತ ಹೇಳ್ತಾ ಅದು ಹಾರಿ ಹೋಗ್ಬಿಟ್ಟಿದೆ. ಇಂಥ ಒಂದು ಶರಸಂಧಾನದಿಂದಲೇ ಆತ ನಮ್ಮ ಅರ್ಜುನ ಸತ್ಯಸಾಚಿ ಅನ್ನಿಸ್ಕೊಂಡಿದ್ದಾರೆ. ಇಂಥವರ ಗುರು ದ್ರೋಣಾಚಾರ್ಯರು, ದ್ರೋಣರ ಗುರು ಪರಶುರಾಮರು, ಪರಶುರಾಮರ ಗುರು ಅಗ್ನಿವೇಶ್ಯರು, ಅಗ್ನಿವೇಶ್ಯರು ಅಗಸ್ತ್ಯರ ಶಿಷ್ಯರು. ಹೀಗೆ ಅಗಸ್ತ್ಯರನ್ನು ಬೆಳೆಯುತ್ತಿದ್ದ ಬೆಟ್ಟವನ್ನೇ ಅಡಗಿಸಿದ ಅಂತವರು. ಹೀಗೆ ಒಬ್ಬರಿಂದಲೂ ಒಬ್ಬರು ಅರಿತರೆ ಹೇಗಿದೆ ನೋಡಿ ಇವರ ಈ ಒಂದು ಶೌರ್ಯ ಪರಂಪರೆ. ಅಂತಹ ದ್ರೋಣಾಚಾರ್ಯರ ಧರಣಿಯಲ್ಲಿ ಬೆಳಗಿದಂತಹ ಧೀರ ನಮ್ಮ ಅರ್ಜುನ. ಅದಕ್ಕಾಗಿ ಒಂದು ಮಾತು ಹೇಳ್ತಾರೆ, ದಿ ದ್ರೋಣಾಚಾರ್ಯ ವಾಸ್ ದಿ ಪ್ರಿನ್ಸಿಪಾಲ್ ಆಫ್ ಆರ್ಚರಿ ಕಾಲೇಜ್ ಆಫ್ ಹಸ್ತಿನಾವತಿ ಅಂತ ಹೇಳಿ. ಅಂತಹ ದ್ರೋಣರ ಶಿಷ್ಯ ಇಂದು ಹಿಂದೆ ಮುಂದೆ ನೋಡದೆ ಅಗ್ನಿಯ ಮಾತನ್ನ, ಅಗ್ನಿಗೆ ಕೊಟ್ಟ ವಚನವನ್ನ ನಡೆಸಲಿಕ್ಕಾಗಿ ಎಲ್ಲವನ್ನ ಧ್ವಂಸ ಮಾಡಿ ಕಡೆಗೆ ತಾನು ಆ ಅಶ್ವಸೇನನ ಹಾಗೆಯನ್ನು ಕಟ್ಕೊಂಡ. ವಚನ ಭಂಗವನ್ನ ಮಾಡಬಾರದಲ್ಲ, ಅದಕ್ಕೋಸ್ಕರವಾಗಿ
ಆ ನಂತರ ಈ ರೀತಿಯಾಗಿ ಹೇಳಿದಂತಹ ಆ ಗಗನದಲ್ಲೇ ತನ್ನ ಮಾತನ್ನ ಹೇಳಿದಂತಹ ಆ ಫಣಿ ಶಿರ ಏನಿದೆ ಅದು ಧರೆಗೆ ಬಂದು ರಾಧಾನಂದನಾಗಿರತಕ್ಕಂತಹ ಕರ್ಣನ ಭಕ್ತರಿಗೆಯಲ್ಲಿ ಶರವಾಗಿ ಸೇರ್ಪಟ್ಟಂತೆ ತನ್ನ ದ್ವೇಷವನ್ನ ಮುಂದುವರಿಸಿಕೊಳ್ಳೋದಕ್ಕಾಗಿ ತನ್ನ ದ್ವೇಷವನ್ನ ನಡೆಸಿಕೊಳ್ಳೋದಕ್ಕಾಗಿ ಹೀಗೆ ಇಂದ್ರನ ನಂದನದ ಬೇಟೆಯಲ್ಲಿ ಕೆಲವು ಪಕ್ಷಿಗಳು ಬದುಕೊಂಡು ಅದು ಹೇಗೆ ಚರಿಸಿ ತಜ್ವಲನ ಮುಖವನ್ನು ಬಿಚ್ಚಿ ಬರುತ್ತಿದವ ಹೆಚ್ಚಿ ಉರಿ ಹಪ್ಪುಗೆಯ ಹೊಯ್ರಲಿ ಬೆಚ್ಚಿ ಮನರ್ಜುನನ ಹೊಗಳಿದು ಕಿಚ್ಚಿನಲ್ಲಿ ಬರುತ್ತಿದನು ಧರಣಿ ತಜ್ವಲನ ಮುಖವನ್ನು ಬಿಚ್ಚಿ ಬರುವುದು ಆತ್ಮೀಯ ಸಂತಾನ ಅಲ್ಲಿ ಯಾವುದೋ ಎಷ್ಟೆಷ್ಟೋ ಹಿಂದಿನ ಕಾಲದಿಂದ ಮಂದಪಾಲ ಅನ್ನೋ ಒಬ್ಬ ಮುನಿ ಇದ್ದ. ಆ ಮುನಿ ತನ್ನ ಪಕ್ಷಿ ರೂಪದ 4 ಮಕ್ಕಳನ್ನ ಅಲ್ಲಿ ಇಟ್ಟಿದ್ದ. ಅವು ಈ ಒಂದು ಸಂದರ್ಭದಲ್ಲಿ ಅಗ್ನಿ ಸೂಕ್ತವನ್ನ ಕೇಳಿ ಆ ಜ್ವಲನ ಮುಖದಿಂದ ಬದುಕೊಂಡು ಆ ಮುನಿಯ ಸಂತಾನ ಪಕ್ಷಿಗಳು ಬದುಕೊಂಡು ಎಷ್ಟೆಷ್ಟೆಲ್ಲ ಹಪ್ಪುಗೆ ಆಗ್ತಾ ಇರತಕ್ಕಂತಹ ಆ ಉರಿಯ ಹೊರಗಿನಲ್ಲಿ ಮಯನೂ ಸಹ ಅರ್ಜುನನ ಹೊಗಳಿ ಆ ಕಿಚ್ಚಿನಲ್ಲಿ ಬದುಕಿದ ಅಂತಬೇಕಾದ್ರೆ ಯಾರೂ ಸಹ ಹೊಗಳಿಗೆ ಹಾಗೂ ಸ್ತೋತ್ರಕ್ಕೆ ಮರಳಾಗದೆ ಇರೋದಿಲ್ಲ ಅನ್ನೋದಕ್ಕೆ ಈ ಒಂದು ನಿದರ್ಶನವನ್ನ ನಾವು ನೋಡ್ತೇವೆ. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಮಂತ್ರದ ಮಹತ್ವ ಅದು ಸಹ ಅತ್ಯಂತ ಹೆಚ್ಚಾಗಿರತಕ್ಕಂಥದ್ದು. ಈ ಮಂತ್ರದ ಮಹತ್ವ ಅಂತ ಅಂದ ತಕ್ಷಣ ನನಗೆ ಒಂದು ಜ್ಞಾಪಕಕ್ಕೆ ಬರುತ್ತೆ. ಹಿಂದೆ ನಮ್ಮ ಗುರು ರಾಘವೇಂದ್ರರು ತಮ್ಮ ಪೂರ್ವಾಶ್ರಮದಲ್ಲಿ ವೆಂಕಣ್ಣ ಅನ್ನತಕ್ಕಂತಹ ಹೆಸರಿಂದ ಇತ್ತು. ಅತ್ಯಂತ ಬಡತನ ಅವರಿಗೆ. ಆಗ ಊಟಕ್ಕೆ ಎಲ್ಲಿ ಕರೆದು ತಕ್ಷಣ ಬ್ರಾಹ್ಮಣ ಭೋಜನ ಪ್ರಿಯ ಅನ್ನುವ ರೀತಿಯಲ್ಲಿ ಎಲ್ಲರೂ ಅಷ್ಟೇ ವೆಂಕಣ್ಣ ಅಂತಲೇ ಅಲ್ಲ, ಯಾರೇ ಆಗಲಿ ಹೋಗ್ತಾ ಇದ್ರು. ಅದೆಷ್ಟೇ ದೂರ ಆಗಲಿ, ಮೈಲಿ ಗಟ್ಟೆ ಆಗಲಿ, ಯೋಜನ ಗಟ್ಟೆ ಆಗಲಿ ಹೋಗ್ತಾ ಇದ್ರು. ಆ ರೀತಿಯಾಗಿ ಒಮ್ಮೆ ವೆಂಕಣ್ಣ ಹೋದಾಗ ತೀರಾ ಮಾತನಾದ ಬಟ್ಟೆ ಇರುತ್ತಿದ್ದಾಗ ನೋಡುವುದಕ್ಕೂ ಅತಿ ಸಾಧಾರಣವಾಗಿದ್ದ. ಬಡತನವೇ ಆ ಒಂದು ರೂಪನ ಕೊಟ್ಬಿಡುತ್ತೆ. ಹಾಗಿರ್ಬೇಕಾದ್ರೆ ಪಂಕ್ತಿಯಲ್ಲಿ ಎಲ್ಲಿ ಹೋಗ್ಬೇಕಾದ್ರೂ ಸಹ ಆತನ್ನ ಎಬ್ಬಿಸಿ ಬೇರೆಯವರನ್ನ ಆಗಾಗ ಕೂರಿಸ್ತಾ ಇದ್ರು. ಈ ಸರಿಗೂ ನೋಡಿ ಸಾಕಾಯ್ತು. ನಾ ಎಲ್ಲೂ ಒಂದು ಕೂತ್ಕೊಳ್ಳಿಕ್ಕೆ ಅವಕಾಶವೇ ಕೊಡ್ತಾ ಇಲ್ವಲ್ಲ, ಬಡತನ ಅನ್ನತಕ್ಕಂಥದ್ದು ಬರಬಾರ್ದು. ಇಷ್ಟು ದೀನಾಗಿ ಬದುಕು, ಈ ಒಂದು ಊಟಕ್ಕೋಸ್ಕರ ಎಷ್ಟೆಲ್ಲ ಅವಮಾನ ಭರಿಸಲಾಗಬೇಕು ಅಂತ ದುಃಖತಕ್ಕರಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಾಗ ಅಲ್ಲಿಗೂ ಬಂತು ಯಾರು ಬ್ರಾಹ್ಮಣರಿಗೆಲ್ಲ ಗಂಧ ಸೇರ್ಕೊಡು ಅಂತ ಹೇಳಿ. ಸುಮ್ಮನೆ ಕೂತಿದೆಯಲ್ಲ, ಗಂಧ ಸೇರ್ಕೊಡೋದು. ಸರಿ ಈಗ ಆಗ್ಲಿ ಅಂತ ಹೇಳಿ ಕೂತಿದ್ದೀನಿ, ಏನಿದ್ರು ಅದೇ ಸೇರ್ಕೊಡ್ತೀನಿ ಅಂತ ಹೇಳಿ ಗಂಧವನ್ನ ಸೇರ್ಕೊಂಡು ಯಾವುದೋ ಮಂತ್ರವನ್ನ ಜಪಿಸ್ತಾ ಗಂಧವನ್ನು ಸೇರಿದ್ದಾರೆ. ಆ ಗಂಧವನ್ನೇ ಎಲ್ಲರೂ ಕೊಟ್ಟಾಗ ತಕ್ಷಣ ಇನ್ನೇನೆಲ್ಲರೂ ಹಚ್ಕೊಂಡು ಕೂತ್ಕೋಬೇಕು. ಅಷ್ಟರಲ್ಲಿ ಎಲ್ಲರ ಮೈಯು ಉರಿ ಹೇಗೆ ಕೂತ್ಕೊಳಕ್ಕಾಗ್ತಾ ಇಲ್ಲ, ನಿಂತ್ಕೊಳಕ್ಕಾಗ್ತಾ ಇಲ್ಲ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಊಟಕ್ಕೆ ಕೂರ್ಬೇಕು, ಊಟ ಏನ್ ಮಾಡೋದು ಸದ್ಯ, ಮೈ ತರ ಮತ್ತೆ ಉರಿತಾ ಇದೆ ಶರೀರವೆಲ್ಲ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಎಲ್ಲರ ಒಂದು ರೀತಿಯನ್ನ ನೋಡಿದಂತಹ ಆ ಭೋಜನವನ್ನ ಏರ್ಪಡಿಸಿದಂತವ್ರು ಓಡ್ ಬಂದ್ರು. ಯಾಕೆ ಏನಾಗ್ತಾ ಇದೆ ನಿಮ್ಗೆಲ್ಲ ಅಂತ ಕೇಳಿದ್ರು. ಏನೂ ಗೊತ್ತಾಗ್ತಾ ಇಲ್ಲ, ನೀವೇನು ಈ ಗಂಧವನ್ನ ತಂದುಕೊಟ್ಟಲ್ಲ, ಅದನ್ನ ನಮಗೆ ಕೂರಿಸಿಕೊಂಡಂತಹ ಬೇಳೆಯಿಂದ ಈ ತರ ಆಗ್ತಾ ಇದೆ, ಮೈಯೆಲ್ಲ ಉರಿ ತಿಳ್ಕೊಂಡು ಹೋಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ, ನೀವು ಊಟವೂ ಬೇಡ, ಎಂಥದ್ದು ಬೇಡ ನಮಗೆ ಅನ್ನುವಂತಹ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅನ್ನುವಂತಹ ಕಾರಣ. ತಕ್ಷಣ ಎಲ್ಲರೂ ಯಾರ ಗಂಧ ತೆಗೆದರು ಒಬ್ಬರಿಗೆ ಬಂದ್ರು.
ಯಾರು ಹೇಳಿದ್ರು ನಮ್ಮ ಅವರಿಗೆ ಕೊಟ್ಟಿದ್ದು ಅಲ್ಕೊತಿದಾರಲ್ಲ ಆ ಮನುಷ್ಯನಿಗೆ ಗಂಧ ಕೊಟ್ಟಿದ್ದು ದೇಹಕ್ಕೆ ಅಂದ್ರು. ಅಲ್ಕೊಂಡ್ರು ಕೇಳಿದ್ರು ನೀನೇನೆಲ್ಲ ಗಂಧ ಬೇಕಿದ್ರು? ಹೌದು. ಹೇಳ್ತೇನೆ ಏನೋ ಅದು ಡ್ರೆಸ್ ಕೊಟ್ಬಿಟ್ಟೇನು? ಇಲ್ವಲ್ಲ, ನಾನೇನು ಡ್ರೆಸ್ಸಿಲ್ಲ. ಮತ್ತೆ ಯಾಕೆ ಎಲ್ಲರಿಗೂ ಈ ತರ ಆಗ್ತಾ ಇದೆ ಅಂತ ಕೇಳಿದ್ರು. ಏನಿಲ್ಲ, ನನಗೆ ಅತ್ಯಂತ ನೋವಾಯಿತು ನೀವು ಮಾಡಿದಂತಹ ಒಂದು ಈ ಭೇದದಿಂದ. ಅದಕ್ಕೆ ಮೊದಲು ನಾನು ಅಗ್ನಿ ಸೂಕ್ತವನ್ನ ಹೇಳ್ಕೊಂಡು ಗಂಧವನ್ನ ಬೇಯಿಸ್ತೇನೆ, ಗೊತ್ತಾಯ್ತಾ? ಹಾಗಾಗಿ ನೀವು ಕೆಲವೊಮ್ಮೆ ಹತ್ತಿರಬಹುದು ಅಂತಲ್ಲ. ಆಗ ತಕ್ಷಣವೇ ಆತನನ್ನ ಕೇಳಿಕೊಂಡು ಹೇಗಾದ್ರೂ ಮಾಡು, ಈ ಪಾಪ ಈ ಬ್ರಾಹ್ಮಣರ ಕೊಡನ್ನ ನೋಡಕ್ಕಾಗ್ತಾ ಇಲ್ಲ, ಅವರೆಲ್ಲರ ಉರಿಯನ್ನು ಪರಿಹಾರ ಮಾಡು, ಹೇಳ್ಕೊಳ್ತೇನೆ ನಿನಗೆ ಅಂತ ಹೇಳಿದಾಗ ಮತ್ತೆ ಈ ಸೂಕ್ತವನ್ನ ಹೇಳ್ಕೊಂಡು ಗಂಧವನ್ನ ತೆಗೆದು ಅವರೆಲ್ಲರಿಗೂ ಕೊಟ್ಟಂತೆ. ಆ ನಂತರ ಎಲ್ಲರ ಉರಿಯು ಕಡಿಮೆ ಆಗಿರುತ್ತ. ಹೀಗೆ ಮಂತ್ರದಲ್ಲೂ ಆ ಮಂತ್ರವನ್ನ ಸರಿಯಾಗಿ ಸಾಧನೆ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಿದ್ರೆ ಆ ಮಂತ್ರದಲ್ಲೂ ಅತ್ಯಂತ ಬಲ ಇರುತ್ತೆ ಅನ್ನೋದಕ್ಕೆ ಈ ದೃಷ್ಟಾಂತವನ್ನ ನೋಡ್ಬೋದು. ಅಂತಹ ಮಂತ್ರದಿಂದಲೇ ನಮ್ಮ ಅರ್ಜುನ ಗೆಲ್ಲ ಆಗುವುದು, ಅಸ್ತ್ರಗಳನ್ನ ಬಿಟ್ಟು ತಾನು ಎಲ್ಲದನ್ನು ಗೆಲ್ತಾ ಹೋಗುವುದು ನೋಡ್ತೇವೆ. ಹೀಗಾಗಿ ಅಂತಹ ಅಗ್ನಿ ಸೂಕ್ತ ಮಂತ್ರದಿಂದಲೇ ಆ ಒಂದು ಕೇವಲ 4 ಪಕ್ಷಿಗಳು ತಮ್ಮ ಜೀವವನ್ನು ಉಳಿದುಕೊಂಡು ಅಂತಂದಾಗ ನಿಜಕ್ಕೂ ಮಂತ್ರದ ಬಲ ಎಷ್ಟು ಅಂತ ಕಾಣುತ್ತೆ. ಆ ರೀತಿಯಾಗಿ ಆ ಪಕ್ಷಿಗಳು ಮತ್ತೆ ಆ ಮಯ ಆ ಶಿಲ್ಪಿಯಾದಂತಹ ರಾಕ್ಷಸ ಶಿಲ್ಪಿಯಾದಂತಹ ಮಯ ಇಬ್ಬರು ಬರೆಸ್ಕೊಂಡು ಅಥವಾ ಆ ಒಂದು ವೃತ್ತಾಂತವನ್ನ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಮುಂದೆ ಚತುಷ್ಟಯ ಮಯ ಸಹಿತ ಪುರಿ ಹೂಳಿ ತುಳಿತ ಸಮಂತ ಅಪೇಕ್ಷೆಯಂತೆ 4 ಪಕ್ಷಿಗಳು ಹಾಗೂ ಆ ಮಯನನ್ನ ಉಳಿದೆ. ಉಳಿದ ಸಮಸ್ತ ಭೂತಾವಳಿಗಳನ್ನೆಲ್ಲ ಅಗ್ನಿಯ ಆಹುತಿಗೊಂಡ. ಅರ್ಜುನನಲ್ಲಿ ಅದ್ಭುತವಾದ ಸಾಹಸಕ್ಕೆ ಬೆರಗಾದಂತಹ ಇಂದ್ರ ತನ್ನದೇ ವನವನ್ನ ಧ್ವಂಸ ಮಾಡಿದ್ರೂ ಸಹ ಆತನ ಸಾಹಸಕ್ಕೆ ಬೆರಗಾಗಿ ಹೋಗಿದ್ದ, ಮೆಚ್ಚಿದ. ತಾನೇ ಸ್ವಹಸ್ತದಿಂದ ಮಗನಿಗೆ ಸೂರ್ಯ ತೇಜದ ಆ ಕಿರೀಟವಿಟ್ಟು ಗೌರವಿಸಿದ. ಅದೇ ಕಾರಣದಿಂದ ಅರ್ಜುನ ಕಿರೀಟಿ ಎಂಬುದಾಗಿ ಖ್ಯಾತಿಯಾದ. ಆ ನಂತರ ಹರಿಗೆ ವಂದಿಸಿ ಮಗನುಲಿದಾದರಿಸಿ ಮರಳಿದನು ಇಂದ್ರನು ಹರಿಗೆ ವಂದಿಸಿ ಮಗನನ್ನು ಹೊಲಿದಾದರಿಸಿ ಮರಳಿದನು ಇಂದ್ರನು ಇತ್ತ ತಂದರು ಇಂದ್ರಪ್ರಸ್ಥಪುರವರೆಗೆ. ಇಂದ್ರಪ್ರಸ್ಥಪುರವರೆಗೆ ಇವರಲ್ಲಿ ತಂದರು ಧರಣಿ ಮದಿಗೆ ಕಾಂಡದ ಪಾತಳಿಗೆ ಹೋಮದ ಹೊಸಲಿಗೆ ವಿಸ್ತರಿಸಿ ಈ ಹೋಮದ ದಳ್ಳುರಿಯ ಹೊಸ ಕಥೆಯ ವಿಸ್ತರಿಸಿ ಹೇಳಿದನು ಹಸುವಿಗೆ.
ವಂದಿಸಿದಂತಹ ಇಂದ್ರ ಮಗಳನ್ನ ಅತ್ಯಂತ ಪ್ರೀತಿಯಿಂದ ಮೆಚ್ಚುಗೆಯಿಂದ ಆನಂದಿಸಿಕೊಂಡು ತನ್ನ ಅಮರಾವತಿಗೆ ಹಿಂದಿರುಗಿದ್ದಾರೆ. ಇತ್ತರ ಕಡೆ ಹರಿಯಾದರೂ ಹರಿ ಮತ್ತೆ ಅರ್ಜುನ ಇಬ್ಬರೂ ಸಹ ಇಂದ್ರಪ್ರಸ್ಥಪುರವರೆಗೆ ಹಿಂತಿರುಗಿದ್ದಾರೆ. ಅರ್ಜುನನಿಗೆ ಆತನ ತಮ್ಮನಾಗಿರತಕ್ಕಂತಹ ಅರ್ಜುನನ ಧರ್ಮರಾಜನಿಗೆ ಆತನ ತಮ್ಮನಾಗಿರತಕ್ಕಂತಹ ಅರ್ಜುನನ ಪ್ರತಾಪವನ್ನ, ಆತನ ಆ ವೀರಾವೇಶವನ್ನ ಎಲ್ಲವನ್ನ, ಖಾಂಡವರ ಗಂಡುರಿಯ ಹೋಮನ ಹೊಸ ಕಥೆಯನ್ನ ಎಲ್ಲ ವಿಸ್ತಾರವಾಗಿ ನಮ್ಮ ಅಸುರರಿಗುವಾದಂತಹ ಕೃಷ್ಣ ಎಲ್ಲರೂ ವಿಮಾನಗಳೆಲ್ಲ ನಲಿಯುವಂತೆ ಮತ್ತೆ ಮತ್ತೆ ಮೆಚ್ಚುವಂತೆ ಹೇಳಿ ಮುಗಿಸಿದ್ದಾನೆ ಅನ್ನುವಲ್ಲಿಗೆ ನಮ್ಮಲ್ಲಿ ಒಂದು ಕಾವ್ಯಭಾಗವನ್ನ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕೆ ಮುನ್ನ ಇಲ್ಲಿ ಅವತ್ತಿನಿಂದಲೂ ಬಂದು ನಮಗೆ ನೀವು ನಮ್ಮ ಶ್ರೋತೃಗಳಾಗಿ ಕೂತು ನಮ್ಮನ್ನೆಲ್ಲ ಹರಿಸಿದ್ದೀರಿ. ಇಂತಹ ಸಭೆ ಅತ್ಯಂತ ಅಪರೂಪ. ಅದಕ್ಕೆ ಒಂದು ಮಾತಿದೆ, ಶೈಲೇನ ಮಾಹಿತಿ ಮೌಖಿಕ ನಗದೆ ಸಾಧೋ ನಕ್ಷತ್ರ ಚಂದನ ಮನೆ ಮನೆ. ಅಂತಹ ಶ್ರೋತೃಗಳು ಹೀಗಾಗಿದ್ದೀರಿ. ನಿಮಗೆಲ್ಲ ನಮ್ಮ ಅತ್ಯಂತ ಕೃತಜ್ಞತಾಪೂರ್ವಕ ವಂದನೆಗಳು. Yeah.